ಇನ್ನು ಊರಕ್ಕೆ ಹೋಗ್ತಾ ಇದ್ದೀನಿ. ಊರಾಗೆಲ್ಲ ಕೇಳ್ತಾರೆ, ಜಯಮ್ಮ ಬೋರ್ ಹಾಕಿಸ್ತೆ ನೀರು ಬಿದ್ವೆ ಅಂತ. ನಾನೇನು ಇವಾಗ 3.5 ಇಂಚ್ ನೀರು ಬಿದ್ದಾವೆ. ಆರಾಮ ರಾತಾರೋಷವಾಗಿ ಹೇಳ್ಕೊಂತೀನಿ. 300 ಅಡಿಗೆ 3.5 ಇಂಚ್ ನೀರು ಬಿದ್ದಾವೆ. ಬರೀ ನೋಡ್ರಿ ನಮ್ಮ ಹೊಲ್ದಾಗ ಬಂದು ನೋಡ್ಬೇಕು ನೀವು ಅಂತೀನಿ. ಜನ ನೋಡ್ಬೇಕಿನ್ಮೇಲೆ ನನ್ನ ನನ್ನ ಛತ್ರಿಗಳೆಲ್ಲ ನಾ ಬೀಳ್ಬಾರ್ದು ಅಂತ ಅನ್ಕೊಂಡಿದ್ರು, ಶಾಪ ಹಾಕಿದ್ರು. ಆದರೆ ಗಂಗಮ್ಮ ತಾಯಿ ನನಗೆ ಒಲ್ದವಳೆ. ಇಡೀ ಊರಾಗೆ ಯಾರಿಗೂ 3.5 ಇಂಚ್ ನೀರು ಬಿದ್ದಿಲ್ವಂತೆ ನನ್ನ ಹಂಗೆ. ಜಯಮ್ಗಿರೋ ಅದೃಷ್ಟ ಯಾರಿಗೂ ಇಲ್ಲ ಅಂತಾರೆ. ನಾನು ಬೋರ್ ಹಾಕಿಸ್ಬೇಕಾಗಿತ್ತು, ನೀರು ಬೀಳಬೇಕಾಗಿತ್ತು. ನೋಡು ನಂದೇನು ಅದೃಷ್ಟ ಅಂತ. ಅಯ್ಯೋ ನೀರಿಲ್ಲ ನೀರಿಲ್ಲ ಅಂತ ಬಾಯಿ ಬಡ್ಕೊಂತಾರೆ. ನನಗೆ ನೋಡು ದೇವ್ರು ಏನು ಅದೃಷ್ಟ ಕೊಟ್ಟವನೆ. ನನ್ನ ಅದೃಷ್ಟ ಯಾರಿಗೂ ಬರಲ್ಲ. ಯಾರು ಕಾಮಲ್ಲಲ್ಲ, ಎಲ್ಲ ಮಾತಾಡಿಸ್ತಾರೆ. ನಾನು ಊರಕ್ಕೆ ಬಂದ ಇಟ್ಕೆ ಜಯಮ್ಮ 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 ಅಂತ ಮುದ್ರಿ ಕೆಮ್ತಾರೆ ಅನ್ಕಂಡು ಯಾಕೆ ಯಾರು ಮಾತಾಡ್ಸಂಗಿಲ್ಲ. ಓ ಭೂತಾಜ್ ಭೂತಾಜ್ ಬತ್ತೈತೆ, ಭೂತಾಜನ್ ಮಾತಾಡಿಸ್ತೇನೆ. ಓ ಏನ್ ಜಯಮ್ಮ ಅವ್ರೆ, ನೀರ್ ಚೆನ್ನಾಗ್ ಬಿದ್ವಂತೆ, ಬೋರ್ ಹಾಕ್ಸ್ತಂತೆ. ಹ್ಞೂ ಭೂತಾಜ ಹಾಕಿಸ್ತೆ, ಬರ್ಬೇಕಿಲ್ಲ ಹೊಲ್ದಾಗ ನೋಡಕ್ಕೆ. ಎಲ್ಲ ಊರನ್ನೂರೇ ಬಂದಿತ್ತು. ಅಯ್ಯೋ ಜಯಮ್ಮರಲ್ದ ಬೋರ್ ಕೊರಿತಾರೆ, ಜಯಮ್ಮರಲ್ದ ಬೋರ್ ಕೊರಿತಾರೆ ಅಂತ ಊರನ್ನೂರೇ ಬಂದಿತ್ತು ನಮ್ಮ ಹೊಲ್ದ ಬೋರ್ ಕೊರಿಯೋದು ನೋಡಕ್ಕೆ. ಕಣಮ್ ಎಲ್ಲರೂ ಹಂಗೆ ಅಂಬರು. ನೋಡ್ತಾ ನಿಂದು ಏನು ಅದೃಷ್ಟ. ನಮ್ದು 20 ಎಕರೆ 30 ಎಕರೆ ಹೊಲ ಐತಿ. ನೀರು ಇಲ್ಕೊಂಡು ಜಯಮ್ಮ ಏನು ಮಾಡೋಣ, ಹೋಗತ್ತ ನೀರು ಇಲ್ಲತ್ಕೋತ್ಕೊಂಡು ಯಾಕೆ ಮಾಡೋಣ ಮಗ. ಅವತ್ತು ನಿಂದು ಏನು ಅದೃಷ್ಟ ನೋಡ್ತಾಯಿ. ಅದು ಗಂಗಮ್ಮ ತಾಯಿ ಎಲ್ಲರಿಗೂ ಒಲಿಯಲ್ಲ, ಅದು ಅದೃಷ್ಟ ಇದ್ದರಿಗೆ ಮಾತ್ರ ಒಲಿಯೋದು. ಎಲ್ಲರೂ ಹಂಗೆ ಅಂತಾರೆ, ಇಡೀ ಊರಾಗೆ ಹಂಗೆ ಅಂತಾರೆ. ಎಲ್ಲ 2.5 ಇಂಚ್ ನೀರು ಬಿಟ್ಟರೆ ಇಡೀ ಊರಾಗೆ ಯಾರಿಗೂ 3.5 ಇಂಚ್ ನೀರು ಬಿದ್ದಿಲ್ಲ. ಜಯಮ್ಮ ನಿಂದು ಏನು ಅದೃಷ್ಟ ಅಂತಾರೆ. ಇಡೀ ಊರಾಗೆ ನಾನು ನಂಬರ್ 1 3.5 ಇಂಚ್ ನೀರು ತಗೊಂಡಿದ್ದೀನಿ ನಾನು ಅಂತಂದರೆ, ಗಂಗಮ್ಮ ತಾಯಿ ನನಗೆ 3.5 ಇಂಚ್ ಹೊಲ್ದು ಬಂದವಳೆ ಅಂದರೆ ನಾನೇ ನಂಬರ್ 1. ಯಪ್ಪ 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 ಶಿವನೇ ನಿಂಗೆ ಜಿಪ್ಪಟ್ಟು ನೋಡ್ಬೇಕು. ಬೋರ್ನ ನೀರು ಬಿದ್ದಿರೋದು ಕಾತ್ಕು ಇನ್ನು ತುಂಬ ಅವಾಗಿಂದ ನೋಡ್ತಾ ಇದ್ದೀನಿ. ನಿಂಗಜ್ಜಿ ಅತ್ಲಾಗಿಂದ ಇತ್ಲಾಗಿಂದ ಅತ್ಲಾಗೆ ತುಂಬ ಓಡಾಡ್ತಾ ಇದ್ದಾಳೆ. ಎಲ್ಲರೂ ಕೇಳಲಿ ಅಂತ ಊರಾಗೆಲ್ಲ ಓಡಾಡ್ತಾ ಇದ್ದಾಳೆ ನಮ್ಮ ಜಯಕ್ಕಯ್ಯ. ಕೇಳ್ತಾರೆ ಬೋರ್ ಹಾಕ್ಸಿರಿ ಅಂತ ಕೇಳ್ತಾರೆ ಅಂತ. ರಾಜಮ್ಮನ ಮನೆ ಮುಂದೆ ಹೋಗಿ ಅವಾಗ ಒಟ್ಟು ಹೇಳಿ ಬಂದ್ಲು. ಸಣ್ಣಿಗಮ್ಮನ ಮನೆ ಮುಂದೆ ಹೋಗಿ ಅಲ್ಲಿ ಸತಿ ಹೇಳಿ ಬಂದ್ಲು. ಹೋಗು ಎಲ್ಲ ತಗೋ ಓಡಾಡ್ತಾ ಇದ್ದಾಳೆ. ಜಯಮ್ಮಗಂತ ಖುಷಿ ಆಗ್ಬಿಟ್ಟೈತೆ 3.5 ಇಂಚ್ ನೀರು ಬಿದ್ದಿರಕ್ಕೆ. ನೋಡ್ಬುತ್ತಜ್ಜ, ನೀನು ಅಪಾಟಿ ಜಮೀನ್ದಾರ ಆದ್ರೂ ನಿನಗೆ ನೀರು ಬೀಳಲಿಲ್ಲ. ನೋಡಿ ನಮ್ಮ ಜಯಕ್ಕಯ್ಯಿ 3.5 ಇಂಚ್ ನೀರು ಬಿದ್ದಾವೆ. ಇಡೀ ಊರಾಗೆಲ್ಲ ಕೇಳ್ತಾರೆ. ಮತ್ತೆ ಏನು ಅನ್ಕೊಂಡಿದ್ದಿಲ್ಲ ಸ್ಮಕ, ಅದು ನನ್ನ ಅದೃಷ್ಟ ಕಣೆ. ನೋಡು ಭೂತಜ್ಜಂಗೆನೆ ನೋಡು ಹಂಗೆ. ಅಯ್ಯೋ ನನಗೆ ನೀರು ಬಿದ್ದಿಲ್ಲ ಜಯಮ್ಮ, ಅಯ್ಯೋ ನನಗೆ ನೀರು ಬಿದ್ದಿಲ್ಲ ಜಯಮ್ಮ. ಇಡೀ ಊರಾಗೆ ಯಾರನ್ನ ಕೇಳು ಎಲ್ಲ ಹಂಗೆ ಎಂಬುದು. ಅಯ್ಯೋ ನಾನೀಗ ಇಲ್ಲಾಸಿ ಹೋಗಿ ಇಲ್ಲಾಸಿ ಬಂದಲ್ಲ, ಎಲ್ಲರೂ ಹಂಗೆ ಅಂದಿದ್ದು. ಜಯಮ್ಮ ನೀನು ಗ್ರೇಟ್ ಕಣ್ ಜಯಮ್ಮ, ನಿನ್ನ ನೀರು ಬಿದ್ದಂದ್ರೆ ನೀನು ಗ್ರೇಟ್ ಅಂತಾರೆ ನನ್ನ. ನಾನೇ ಗ್ರೇಟ್ ಬಿಡಿ ಇವಾಗ. ಕಡಮ್ ತಾಯಿ ಇಡೀ ಊರಾಗೆ ನಂಬರ್ 1. ನಮ್ಮ ಇಡೀ ಊರಾಗೆ ಎಲ್ಲರೂ ಹಂಗೆ ಅಂತಾರಪ್ಪ. ಬೋತಣೆಯ ಜಯಮ್ಮನೆ ಬೋರ್ ಹಾಕ್ಸಿರೋದು 3.5 ಇಂಚ್ ನೀರು ಬಿದ್ದೆ ಅಂದರೆ ಜಯಮ್ಮನೆ ನಂಬರ್ 1. ನಮ್ಮೂರಾಗೆ ಎಲ್ಲ ಬರೀ 2.5 ಇಂಚ್ 2.25 ಇಂಚ್ ಬಿದ್ದಾವೆ. 3 ಇಂಚ್ ನೀರು ಯಾರಿಗೂ ಬಿದ್ದಿಲ್ಲ. ಜಯಮ್ಮ 3.5 ಇಂಚ್ ನೀರು ಬಿದ್ದಾವೆ ಅಂತಂದ್ರಿ. ನೋಡಿ ತಾಯಿ ಜಯಮ್ಮಂದು ಏನು ಅದೃಷ್ಟ ಅಂತಾರಲ್ಲ. ಆ ಅದೃಷ್ಟ ಎಲ್ಲರಿಗೂ ಬರಲ್ಲ ನಿಂಗಜ್ಜಿ. ಅದು ನನ್ನಂತವಳಿ ಮಾತ್ರ ಆ ಅದೃಷ್ಟ ಬರೋದು. ಅದು ಎಲ್ಲರಿಗೂ ಬರಂಗಿದ್ರೆ ಯಾಕೆ ಜಯಮ್ಮ ಫೇಮಸ್ ಆಗಕ್ಕೆ ಆಗ್ತಾ ಇರಲಿಲ್ಲ. ಹಂಗ ಬಿಡ್ತಾ ಇತ್ತು ಅದೃಷ್ಟ ಸೆಣಕೈತಿ. ಎಲ್ಲ ಗಂಡಸರು ಎಲ್ಲ ನೋಡ್ಬೇಕು ಲಸ್ಮಕ್ಕ. ಎಲ್ಲ ಇಡೀ ಊರಾಗೆ ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಜಯಮ್ಮ ಬೋರ್ ಹಾಕ್ಸ್ತಂತೆ, ನೀರು ಸೆಣಕ್ ಬಿದ್ವಂತೆ. ಗಂಡಸ್ರು ಅಂತ ಹೋಟ್ಲು ತ ಟೀ ಕುಡಿಯೋರು, ಅಂಗಡಿ ತಕ್ಕೊಂಡಿರೋರೆಲ್ಲ. ನಾನು ಈಗ ಅವರು ಅಂಗಡಿ ತಕ್ಕೋಗಿದ್ದ ಮಂಜಕ್ಕನ ಅಂಗಡಿ ತಕ್ಕೆ ಮಂಜಕ್ಕನ ಹಂಗೆ ಅಂದ್ಲೆ. ಜೇಕಯ್ಯ ಇಲ್ಲೆಲ್ಲ ಗಂಡಸ್ರು ಕುಕ್ಕೊಂಡು ಮಾತಾಡೋರು. ನೋಡು ಜಯಮ್ಗೆ ಏನು ಅದೃಷ್ಟ, ನೀರು ಸೆಣಕ್ ಬಿದ್ದವನ್ ಜಯಮ್ಮ ಬೋರ್ ಹಾಕಿಸ್ತಂತೆ. ಹೋಗಿ ಎಲ್ಲೋದ್ರು ನಾ ಇಡೀ ಊರಾಗೇನೆ ಎಲ್ಲೋದ್ರೂ ಜಯಮ್ಮ ಬೋರ್ ಹಾಕಿಸ್ ಜಯಮ್ಮ ನೀರು ಸೆಣಕ್ ಬಿದ್ದಾವಂತೆ, ಜಯಮ್ಮ ನೀರು ಸೆಣಕ್ ಬಿದ್ದಾವಂತೆ. ಎಲ್ಲರ ಭಯಗೂ ಅದೇ ಮಾತು ನಮ್ಮೂರಾಗಿ. ಕಣಂತ ಎಲ್ಲರೂ ಹಂಗೆ ಅಂತಾರೆ ಹೇಳ್ತಾಗ. ಎಲ್ಗೂ ಹೋಗ್ತೀನಿ ನಾನು. ತಡಿ ಇಲ್ಲೇ ಹೋಗ್ತೀನಿ ತಡಿ. ಬರ್ರಿ ಹೋಗಂಗ ಮಂತಕ್ಕೆ ಹೋಗ್ತೀನಿ. ಹಿಂಗಿಲ್ಲ ಆಸೆ ಹೋಗ್ತೀನಿ ಬರ್ರಿ. ಇಲ್ಲಿ ಇನ್ಯಾರನ್ನ ಕೇಳ್ತಾರೇನೋ ಹೇಳಿ ಹೋಗೋಣ. ಪಾಪ ಎಲ್ಲರೂ ಕೇಳ್ತಾರೆ, ಅದಕ್ಕೆ ಹೇಳೋಣ. ರಾಮ 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 ಶಿವ ಪರಮಾತ್ಮ. ನಿಂಗಜ್ಜಿ ಕೇರ್ ಗುಂಟೆ ಓಡಾಡ್ತಾ ಇದ್ದಾಳೆ. ಎಲ್ಲರೂ ಜನ ಕೇಳೋದಕ್ಕೂ ಮ್ಯಾಕ್ ಹೋಗ್ಬಿಟ್ಟಾಳ ಜಯಕ್ಕಯ್ಯ. ನಾನೇ ಬೋರ್ ಹಾಕ್ಸಿರೋದು, ನಾನೇ ಗ್ರೇಟ್ ಮಂಗ ಬಿಟ್ಟೈತಿ. ಯಪ್ಪ ಏನು ಬಿಲ್ಡಪ್ ತಾಯಿ, ಮೊದಲೇ ಬಿಲ್ಡಪ್. ಅದ್ರ ಬೋರ್ ಹಾಕಿ 3.5 ಇಂಚ್ ನೀರು ಬಿದ್ದುಬಿಟ್ರೆ ಕೇಳೋಣ ಇನ್ನಾನ. ರಾಮ 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 ರಾಮ. ಗಂಡಸ್ರೆಲ್ಲ ಜಯಮ್ಮಂದು ಅದೃಷ್ಟ 9 ರಾಮ ರಾಮ. ಇನ್ನು ಗಂಡಸ್ರು ಕೂತ್ಕೊಂಡಿರತ್ತಕ್ಕೆಲ್ಲ ಸೇತ್ಮೆ ತಕ್ಕ ಹೋಗ್ತಾಳೆ ಏನ. ನೋಡೋಣ ಅದೇಲಿ ಎಲ್ಲೆಲ್ಲಿ ಯಾರ್ಯಾರಿಗೆ ಏನೇನು ಹೇಳ್ತಾಳೆ ನೋಡೋಣ ಅದೇ. ಜಕಾಯಿ ಬರ್ತೈತಿ. ಏನು ಜಕಾಯಿ ನೀರು ಸೆನಕ್ ಬಿದ್ದು ಬಂದು ಬೋರ್ ಹಾಕಿಸ್ತಂತೆ. ಹಾಕಿಸ್ತೆ 3.5 ಇಂಚ್ ನೀರು ಬಿದ್ವಪ್ಪ. 300 ಅಡಿ ಅಷ್ಟೇ. 300 ಅಡಿಗೆ 3.5 ಇಂಚ್ ನೀರು. ಬಿಡ್ತಾಯಿ ನೋಡಮ್ಮ ತಾಯಿ, ನಮ್ಮ ಊರಾಗೆ 1000 ಅಡಿ ಕೊರೆದ್ರೂ 300 ಅಡಿ ಬಿದ್ದಿಲ್ಲ. 2 ಇಂಚ್ ನೀರು ಬಿದ್ದೇವಿ.
ನಿಂದು ಏನು ಅದೃಷ್ಟ ಜಕ್ಕಯ್ಯ. ಬಿಡು ಬೋದು ಅದೃಷ್ಟ ಮಾಡಿದ್ವಿ. ಇನ್ನು ಮಾತಪ್ಪ ನಾನು ತೊರೆಸ ಸಿಕ್ಕಿರು ಇನ್ನು ಜಯಮಂತಾಗಿನ ಮಾತಾಡ್ತಾರೆ. ಯಾಕೆ ಹಿಂಗೆ ಓಡಾಡ್ತಾ ಇದ್ದೆ ಊರಾಗಲ್ಲನ? ಏನಿಲ್ಲ, ಸುಮ್ಮನೆ ಹಿಂಗೆ ಓಡಾಡ್ತಾ ಇದ್ದೆ. ಇನ್ನೇನು ಮಾಡೋಣ, ಬೋರ್ ಹಾಕ್ಸಿದ್ದೀನಿ, ಖುಷಿಯಾಗ್ಬಿಟ್ಟೈತೆ, ನೀರು ಬಿದ್ದಾವೆ, ಓಡಾಡ್ತೀನಿ ಬಿಡು. ಇನ್ನೇನು ಮತ್ತೆ ಇನ್ನೇನು ಜಕಾಯಿ ಬೋರ್ ಹಾಕಿದ್ಮೇಲೆ ನೀರು ಬಿದ್ದಾವೆ, ಓಡಾಡ್ಕೊಂಡು ನೆಮ್ಮದಿಯಾಗಿ ಐತೆ ಬಿಡಮ್ಮ ಲಸ್ಮಕ. ಇದ್ರು ಇರಲಿ, ಇನ್ನೇನಿಲ್ಲ. ನಮ್ಮ ಜಕಾಯಿ ಬೋಲ್ ಅದೃಷ್ಟ ಬಿಡು, ಯಾರಿಗೂ ನೀರು ಬಿದ್ದಿಲ್ಲ ಅಂತ ನಮ್ಮೂರಾಗ ಎಲ್ಲರೂ ಹಂಗೆ ಮಾತಾಡ್ತಾರ. ಹಂಗೆ ಬಿದ್ದಿರೋದಂತ ಎಲ್ಲರೂ ಹಂಗೆ ಅಂತಾರೆ. ನೀನು ಮುಂದೆ ನೋಡಿ 3.5 ಇಂಚು ಅಂದರೆ ಎಲ್ಲ ಸಾವಿರಾರು ಗಟ್ಟಲೆ ಕೊಡ್ದವ್ರೆ. ನಾನು ಕೈ ತೀಡೆಸಿತ್ತು, ನೀರು ನೋಡ್ಬೇಕು ಬರೋದ, ನೀವು ಬರಬೇಕಾಗಿತ್ತು, ನೀವೆಲ್ಲ ಹೋಗಿ ನೋಡ್ಕೊಂಬರ್ರಿ. ಅಲ್ಲೆಲ್ಲ ಮೋಟ್ರ್ ತಂದು ಬಿಟ್ಟು ನೀವೆಲ್ಲ ನೀರು ಎತ್ತುತ್ತೀವಿ. ನೋಡೋಗ್ರಿ ಅಲ್ಲೆಲ್ಲ ನೋಡ್ಬೇಕು, ನೀವು ಅಲ್ಲಿ ತಕೋಗಿ. ಎಲ್ಲ ಬರ್ರಿ ನೋಡೋಕ್ಕೆ, ಯಾರ್ಯಾರಿಗೆಲ್ಲ ನೋಡ್ಬೇಕು ಮಂಗಾಗುತ್ತೆ, ಅವೆಲ್ಲ ಬರ್ರಿ. ಬಟ್ ಏನಿಲ್ಲ ಜಯಮ್ಮಂತೂ ನೀರಿನ ದಂಡ ಕಣಪ್ಪೋ, ವಾಲಿಯಲ್ಲ ನಾವು ಬೋಲ್ ಅದೃಷ್ಟ ಹೇಳು. ಅದು ನೀರು ಎಲ್ಲರಿಗೂ ಒಲಿಯಲ್ವಂತ ಹೇಳಪ್ಪ ಜಯಮ್ಮ, ಏನು ಅದೃಷ್ಟ ಮಾಡ್ಯಾಳಪ್ಪೋ ಅಕ್ಕಿ. ಅಲ್ದಿರೋದು. ಮತ್ತೆ ಅದು ಸುಮ್ಮನೆ ಅಲ್ಲ ಯಾಕಲ್ಲ ಲಸ್ಮಕಯ್ಯ, ಅಲ್ಲೇನ ಎಲ್ಲರೂ ಹಂಗೆ ಮಾತಾಡೋರು ಗಂಡಸ್ರೆಲ್ಲನ. ಅಲ್ಲಿ ನಾವು ಕೂಲಿವಾಗಿದ್ವಿ, ಇಲ್ಲಿ ಯಾರ್ಗ ಅಡಿಕೆ ಗಿಡಕ್ಕೆ ಗೊಬ್ಬರ ಹಾಕಕ್ಕೆ ಗಂಡಸ್ರೆಲ್ಲ ಹಂಗೆ ಅಂಬರು. ಜಯಮ್ಮ ಬೋರ್ ಹಾಕಿಸ್ತೈತಿ, ಶಾಕ್ ನೀರು ಬಿದ್ವಂತಿ ಅಂತ ಮಾತಾಡೋರು. ಎಲ್ಲರೂ ಕೂಲಿ ಹೋಗಿತ್ತಾಗೆಲ್ಲ ಅಡಿಕೆ ತೋಡ್ತಾರು, ಎಲ್ಲರೂ ಮಾತಾಡೋರಪ್ಪ. ನಮ್ಮ ಅಕ್ಕ ಹಿಂಗೆ ಭಾಳ ಅದೃಷ್ಟ ಐತೆ ಅಂತ. ಮತ್ತೆ ಏನು ಅನ್ಕೊಂಡಿದೀಯ? ಎಲ್ಲರೂ ಹಂಗೆ ಅಂದಿರೋದು. ಭಾಳ ಅದೃಷ್ಟ ಐತೆ ನಿನಗೆ, ಭಾಳ ದೆಸೆ ಐತೆ, ನಿನ್ಗೆ ಒಳ್ಳೇದಾಗುತ್ತೆ. ಒಳ್ಳೇದಾಗತ್ತೆ ನಿನಗೆ ಇವಾಗ ನೀರು ಬಿದ್ದೈತೆ, ಇನ್ನೂ ಒಳ್ಳೇದಾಗುತ್ತೆ, ಇನ್ನೂ ಹೋಗ್ತಾ ಹೋಗ್ತಾ ಇನ್ನೂ ಸಖತ್ತು ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ನನ್ನ ತೋಟ ಎಲ್ಲ ಬರುತ್ತೆ. ಏನು ನಾನು ಇನ್ಮೇಲೆ ಏನಿಲ್ಲ, ತೋಟ ಕಟ್ಬಿಡೋದಯ್ಯ. ಎಲ್ಲ ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ, ಅದರೊಳಗೆ ಪಪ್ಪಾಯ, ದಾಳಿಂಬ್ರೆ ಎಲ್ಲ ಬೆಳಿತೀನಿ. ಎಲ್ಲ ವಿಧವಾದ ಹಣ್ಣು ತರಕಾರಿ ಎಲ್ಲ ಬೆಳಿತೀನಿ. ಇನ್ಮೇಲಿಂದ ಏನಿಲ್ಲ, ಎಲ್ಲ ಬೆಳೆದು ಬಿಡೋದೆ. ನೀರಿರಲಿಲ್ಲ ಇಷ್ಟು ದಿವಸ, ನೀರು ಮಾಡ್ಕೊಂಡಿದ್ದೀನ, ಇನ್ಮೇಲೆ ಏನಿಲ್ಲ. ಅದು ನೋಡಿ ನೀನು ಇಷ್ಟು ದಿವಸ ಯಾಕೆ ಸುಮ್ಮನಿದ್ದಮ್ಮ ಅಂತಾರಲ್ಲ, ಅದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ನಾನು ಸುಮ್ಮನಿದ್ದೆ. ನನ್ನ ಮಗ ಸೊಸೆ ಬೇರೆ ಬೆಂಗಳೂರಾಗೆಲ್ಲ ದುಡ್ಕೊಂಬಂದರು, ಎಲ್ಲ ಮಾಡಿದ್ವಿ. ಮಾಡಿದ್ವಿ ನಂದೇ ಎಲ್ಲ ಹೊಲದ್ದೆಲ್ಲ ಮಾಡೋ ಕೆಲಸ ಎಲ್ಲ ನಂದೇನೆ. ನನ್ನ ಮಗ ದುಡ್ಡು ಕೊಟ್ಟಿದ್ದ ಬೋರ್ ಹಾಕ್ಸೋಕ್ಕೆ, ಎಲ್ಲ ಹಾಕಿಸ್ಬಿಟ್ಟೆ. ನೀರು ಚೆನ್ನಾಗಿ ಬಿದ್ದು, ನೀರು ಚೆನ್ನಾಗಿ ಬಿದ್ದು. ಇನ್ನೂ ಎತ್ಲಾಗ ಹೋಗ್ತಿ ಜಯಮ್ಮ? ಇಲ್ಲ ಇತ್ಲಾಗ ಹೋಗಿಲ್ಲ. ಇಲ್ಲ ಆಚೆ ಹೋಗ್ತೀನಿ, ಮಂತಕ್ಕೆ ಹಿಂಗೆ ಓಡಾಡ್ಕೊಂಡು ಹಿಂಗೆ ಹೋಗ್ತೀನಿ. ಕಾತೆ ಒಂದಿಟ್ಟು ಆತ ಬೋತ್ಕೈತೆ ಹೋಗ್ತೀವಿ. ಯಾರನ್ನ ಕೇಳಿರೆ ಹೇಳ್ರಿ, ಜಯಕಾಯಿ ಬೋರ್ ಹಾಕಿಸ್ತು 300 ಅಡಿಗೆ 3.5 ಇಂಚ್ ನೀರು ಬಿದ್ದೆ ಅಂತ ಯಾರನ್ನ ಕೇಳಿರಿ ಹೇಳು. ಹೇಳ್ತೀವಿ, ಹೇಳಕ್ಕೆ ಎಲ್ಲ ಮಾತಾಡ್ತಾರೆ, ಗಂಡಸ್ರಿಗೆಲ್ಲ ಗೊತ್ತು, ಎಲ್ಲ ಮಾತಾಡ್ತಾರೆ ಊರಾಗೆಲ್ಲ. ಇನ್ನೇನು ಹೇಳೋದು? ಯಾರನ್ನ ಕೇಳಿದ್ರೆ ಹೇಳ್ರಿ. ಸರಿ ಆಯ್ತಕ್ಕ. ಎಲ್ಲ ಕೂಲಿ ಹೋಗ್ತಾರಂತ ಬಿಡೋ, ಹೋದ್ರು ಹೋಗ್ಲಿ, ಟೈಮ್ ಆಗುತ್ತಂತೆ. ಹೋಗ್ಲಿ ಎಲ್ಲ ಹೇಳಿದ್ದು. ಯಾರನ್ನ ಕೇಳಿರಿ ಹೇಳ್ರಿ ಅಂತ ಅಷ್ಟೇ. ಇನ್ನು ಹೇಳ್ಬೇಕು ಜಯಮ್ಮ ಇವಾಗ? ಈಗ ಇಲ್ಲ ಆಸಿ ಹೋಗ್ಬೇಕು, ಬರ್ತೀನಿ ತಡಿ, ಸ್ವಲ್ಪ ಕೆಲಸ ಐತಿ. ಆಗ್ಬೇಕಾ ಇವತ್ತು ಊರಾಗೆಲ್ಲ ಹಿಂಗೆ ಓಡಾಡ್ತಾ ಇದೆಯಾ? ಕೇರ್ ಗುಂಟೆ ಓಡಾಡ್ತಾ ಇದೆಯಾ? ಮತ್ತೆ ಯಾಕೆ ಓಡಾಡ್ತಾ ಇದೆಯಾ ಎಂಬುದೇ ಗೊತ್ತಾಗ್ತಿಲ್ಲ. ಇಲ್ಲೊಂದು ಸ್ವಲ್ಪ ಕೆಲಸ ಇಟ್ಕೊಂಡಿಲ್ಲ ಮಕ್ಕಳು, ಯಾರ ಮಂತಕ್ಕೆ ಹೋಗ್ಬರ್ಬೇಕು. ಒಟ್ಟು ಇವಾಗೆಲ್ಲ ಅಡಿಕೆ ಪಡಿಕೆ ಸಸಿ ತರಬೇಕು, ಡ್ರಿಪ್ ಮಾಡಬೇಕು, ಇಲ್ಲೆಲ್ಲ ಡ್ರಿಪ್ ಮಾಡೋ ಕೂಲಿಯರ್ಗೆಲ್ಲ ಹೇಳ್ಬೇಕು. ಇನ್ಮೇಲೆ ಕೆಲಸ ಬ್ಯುಸಿ ಆಗ್ಬಿಡ್ತೀನಿ. ಹೊಲ್ತಕ್ಕೆಲ್ಲ ಹೋಗ್ಬೇಕು, ಅದಕ್ಕೆ ಸ್ವಲ್ಪ ಕೆಲಸ ಐತಿ, ಬರ್ತೀನಿ. ಯಪ್ಪ ದೇವ್ರೆ, ಬೋರ್ ಹಾಕ್ಸಿರೋದು ಕಿಡಿಯಕ್ಕೆ ಆಗ್ತಿಲ್ವಲ್ ತಾಯಿ. ಕೇರ್ ಗುಂಟೆ ಓಡಾಡ್ತಾ ಇದ್ದಾಳೆ. ಏನೆಲ್ಲರೂ ಕೇಳ್ತಾರೆ ಅಂತ ಯಾಕೆ ಹೋಗ್ಬಿಟ್ಟವಳಿ. ನೀರು ಬೀಳಲಿಲ್ಲ ಅಂದ್ರೆ ನೋಡೋಕ್ಕಾಗ್ತಿರ್ಲಿ ಜಯಮ್ಮನ. ನೀರು ಬಿದ್ದವಲ್ಲ ಲಸ್ಮಕ್ಕ, ಅಕ್ಕೆ ಓಡಾಡ್ತಾಳೆ. ಓಡಾಡ್ಲಿ ಬಿಡು. ಅವಳಿಗೇನೋ ಒಂಥರ ಖುಷಿ. ಇವಾಗೆಲ್ಲ ಕೇಳ್ತಾರಲ್ಲ ಊರಾಗೆಲ್ಲನ, 3.5 ಇಂಚ್ ನೀರು ಬಿದ್ದಾವೆ ಅಂತೆ, ನಿಂದು ಅದೃಷ್ಟ 3.5 ಇಂಚ್ ನೀರು ಬಿದ್ದಾವೆ ಅಂತ ಹೇಳಿ ಎಲ್ಲ ಗಂಡಸರೆಲ್ಲ ಕೇಳತ್ಕು ಮ್ಯಾಕ್ ಹೋಗ್ತಾಳೆ. ಎಲ್ಲರೂ ಕೇಳ್ತಾರಲ್ಲ ನನ್ನ ಅಂತ ಹೇಳಿ ಎಲ್ಲ ಮ್ಯಾಕ್ ಹೋಗ್ಬಿಟ್ಟಾಳೆ. ನೋಡೋದ್ರಲ್ಲ ವೀಕ್ಷಕರೇ, ನಮ್ಮ ಜಯಕಾಯ ಬೋರ್ ಹಾಕ್ಸಿದ್ಲಲ್ಲ, ನೀರು ಚೆನ್ನಾಗಿ ಬಿದ್ದಿರೋಕ್ಕೆ ಇವಾಗ ಎಲ್ಲ ಎಲ್ಲರೂ ಕೇಳ್ತಾರೆ ಅಂತ ಕೇರ್ ಗಂಟೆ ಊರೆಲ್ಲ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಾ ಇದ್ದಾಳೆ. ಎಲ್ಲರೂ ಕೇಳ್ತಾರೆ ಅಂತ. ನೋಡ್ತಾ ಇರಿ, ನನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು.